ಕಜೂರಿ ಗ್ರಾಮದಲ್ಲಿ ಸಂಚಾರಿ ಕುರಿಗಾಹಿಗಳ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಖಂಡಿಸಿ ಇಂದು ಆಳಂದ ಚೆಕ್ ಪೋಸ್ಟ್ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ತೀವ್ರ ಆಕ್ರೋಶ. ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಮುಖಂಡರು. ನಾವು ಕುರುಬರು ಸುಮ್ಮನಿರುವುದಿಲ್ಲ, ಮುಂದೆ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಜೂರಿ ಗ್ರಾಮದ ಹೊಲವೊಂದರಲ್ಲಿ ಸಂಚಾರಿ ಕುರಿಗಾಹಿಗಳ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಖಂಡಿಸಿ ಇಂದು ಆಳಂದ ಪಟ್ಟಣದ ಚೆಕ್ಪೋಸ್ಟ್ ಬಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ ಘೋಡಕೆ ನೇತೃತ್ವದಲ್ಲಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕುರುಬ ಸಮಾಜದ ಮುಖಂಡರು, ಹಲ್ಲೆಕೋರರ ವಿರುದ್ಧ ಪೊಲೀಸರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ಹಲ್ಲೆಗೊಳಗಾದ ಕುರಿಗಾಹಿಗಳ ರಕ್ಷಣೆಗೆ ಸ್ಥಳೀಯ ಆಡಳಿತ ಸಹಕರಿಸಿ ಪರಿಹಾರ ಘೋಷಿಸಬೇಕು ಎಂದು ಆಗ್ರಹಿಸಿದರು ಮತ್ತು ಮುಂದಿನ ದಿನಗಳಲ್ಲಿ ಹಲ್ಲೆಕೋರರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಆದ್ದರಿಂದ ಸುಮಾರು 1 ಗಂಟೆಗೆ ಕುರಿಗಾಯಿ ಮೇಲೆ ಹಲ್ಲೆ ಆಗಿತ್ತು. ಅದ್ರ ಇದ್ಕೊಂಡು ಸಾಯಂಕಾಲ ಅವರಿಗೆ ಗುಲ್ಬರ್ಗಾ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಅದರಿಂದ ಯಾರು ಡಿಪಾರ್ಟ್ಮೆಂಟ್ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಬೆಳಗ್ಗೆ ಅದು ನ್ಯೂಸ್ ಆಗೋಣ ಡಿಪಾರ್ಟ್ಮೆಂಟ್ ಬಂದಾರ, ಬಂದಾಗ್ವಿ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡ್ರ. ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಧನ್ಯವಾದ ತಿಳಿಸ್ತೀನಿ. ಮತ್ತೆ ಅದೇ ರೀತಿಯಾಗಿ ಅವ್ರು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡೋದಿತ್ತು, ಅವ್ರ ಗಮನಕ್ಕೆ ಬಂದಿಲ್ಲ. ಇದು ಇನ್ ಮುಂದೆ ಆ ತರ ಆಗ್ಬಾರ್ದು. ಆಳಂದ ತಾಲೂಕದಾಗ ಎಲ್ಲೇ ಕುರುಬರ ಮೇಲೆ ಅನ್ಯಾಯ ಆದ್ರ ಅದು ಅವ್ರಿಗೆ ಆಕ್ಷನ್ ತಗೋಬೇಕು. ಮತ್ತೆ ಇಡೀ ಕರ್ನಾಟಕದ ಕುರುಬರ ಮೇಲೆ ಏನ್ ಬೇಕಲ್ಲ ಅಲ್ಲೇ ನಡೆದಾವ. ರಾಯಣ್ಣ ಯುವ ಸಂಘ ಆಳಂದ್ ಸಲ್ಲಿಸಿರುವ ಅಧ್ಯಕ್ಷರು ಪೀಗಾಯದ ಪಾಂಡುರಂಗ ವಿಜಾಪುರ 38 ಇವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಲ್ಲಿಸಿರುವ ಮನವಿ ಪತ್ರವನ್ನು ಇವತ್ತೇ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಕಳಿಸುವ ವ್ಯವಸ್ಥೆ ಮಾಡುತ್ತೇವೆ. ಧನ್ಯವಾದಗಳು. ನಾವು ಕುರುಬರು ಸುಮ್ಮನಿರುವುದಿಲ್ಲ, ಮುಂದೆ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೇವೆ.